ಎಲ್ಲರಿಗೂ ನಮಸ್ಕಾರ. ಇಂದೇ ಆಗಿರುವಂಥ ವಿಡಿಯೋದಲ್ಲಿ ನಾವು ವಚನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಕಾಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾಲಗಳು ಕ್ರಿಯೆಯು ನಡೆದ ವೇಳೆಯನ್ನು ಅಥವಾ ಸಮಯವನ್ನು ತಿಳಿಸುವ ಕ್ರಿಯಾಪದಗಳಿಗೆ ಕಾಲಗಳು ಎಂದು ಕರೆಯುತ್ತೇವೆ. ಅಂದರೆ ಕ್ರಿಯೆಯು ನಡೆದ ಸಮಯವನ್ನು ತಿಳಿಸುವ ಕ್ರಿಯಾಪದಗಳಿಗೆ ನಾವು ಕಾಲಗಳು ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ಈ ಕಾಲಗಳಲ್ಲಿ 3 ಪ್ರಕಾರಗಳಿವೆ. ಅವುಗಳು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಮೊದಲನೇದಾಗಿ ಭೂತಕಾಲ. ಕ್ರಿಯೆಯು ಮುಗಿದು ಹೋಗಿರುವ ಕಾಲವನ್ನು ಭೂತಕಾಲ ಎಂದು ಕರೆಯುತ್ತೇವೆ. ಅಂದರೆ ಕ್ರಿಯೆ ಆಲ್ರೆಡಿ ಮುಗಿದೋಗಿರುವಂತಹ ವಾಕ್ಯಗಳಿಗೆ ನಾವು ಭೂತಕಾಲ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ರಮೇಶನು ಶಾಲೆಗೆ ಹೋದನು, ಸಂಗೀತ ಹಾಡನ್ನು ಹಾಡಿದಳು. ಆಲ್ರೆಡಿ ಈ ಕ್ರಿಯೆ ಮುಗಿದೋಗ್ಯವ. ಸಂಗೀತ ಹಾಡನ್ನು ಹಾಡಿದಳು, ಹಾಡಿಬಿಟ್ಲು ಸಂಗೀತ ಹಾಡನ್ನು. ಈ ರೀತಿಯ ವಾಕ್ಯಗಳಿಗೆ ನಾವು ಭೂತಕಾಲ ಎನ್ನುತ್ತೇವೆ. ಅಂದರೆ ಆಗಿ ಹೋಗಿರುವ ಕ್ರಿಯೆ. ಎರಡನೇದಾಗಿ ವರ್ತಮಾನ ಕಾಲ. ಕ್ರಿಯೆಯು ಈಗ ನಡೆಯುತ್ತಿರುವ ಕಾಲವನ್ನು ವರ್ತಮಾನ ಕಾಲ ಎಂದು ಕರೆಯುತ್ತೆ. ಅಂದರೆ ಪ್ರೆಸೆಂಟ್ ನಡೀತಿರುವಂತಹ ಕ್ರಿಯೆಗೆ ನಾವು ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ರಮೇಶನು ಶಾಲೆಗೆ ಹೋಗುತ್ತಿದ್ದಾನೆ, ಸಂಗೀತ ಹಾಡನ್ನು ಹಾಡುತ್ತಿದ್ದಾಳೆ. ಅಂದರೆ ಸಂಗೀತ ಈಗ ಹಾಡುತ್ತಿದ್ದಾಳೆ, ಎಟ್ ಪ್ರೆಸೆಂಟ್ ಹಾಡುತ್ತಿದ್ದಾಳೆ. ಈ ರೀತಿಯ ಕ್ರಿಯೆಗೆ ನಾವು ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಭವಿಷ್ಯತ್ ಕಾಲ. ನೆಕ್ಸ್ಟ್ ಭವಿಷ್ಯತ್ ಕಾಲ. ಕ್ರಿಯೆಯು ಮುಂದೆ ನಡೆಯುವುದು ಎಂದು ತಿಳಿಸುವ ಕ್ರಿಯಾಪದಗಳಿಗೆ ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಫ್ಯೂಚರಲ್ಲಿ ನಡೆಯುವಂತಹ ಕ್ರಿಯೆಗಳಿಗೆ, ಮುಂದೆ ನಡೆಯಬಹುದಾದಂತಹ ಕ್ರಿಯೆಗಳಿಗೆ ನಾವು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ರಮೇಶನು ಶಾಲೆಗೆ ಹೋಗುವನು, ಸಂಗೀತ ಹಾಡನ್ನು ಹಾಡುವಳು. ಇನ್ನು ಸಂಗೀತ ಹಾಡಿಲ್ಲ, ಹಾಡಕತ್ತಿಲ್ಲ, ಆದರೆ ಇನ್ನು ಮುಂದೆ ಹಾಡಬಹುದು. ಸಂಗೀತ ಹಾಡನ್ನು ಹಾಡುವಳು ಅಥವಾ ಹಾಡುತ್ತಾಳೆ ಎಂಬ ವಾಕ್ಯಗಳಿಗೆ ನಾವು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಏನು ನೋಡಿದ್ವಿ ನಾವು? ಕಾಲಗಳ ಬಗ್ಗೆ ನೋಡಿದ್ವಿ. ಕಾಲಗಳಲ್ಲಿ 3 ಪ್ರಕಾರ ನೋಡಿದ್ವಿ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಅಂದರೆ ಆಲ್ರೆಡಿ ಮುಗಿದೋಗಿರುವಂಥ ಕ್ರಿಯೆ. ವರ್ತಮಾನ ಅಂದರೆ ಈಗ ನಡೀತಿರುವಂಥ ಕ್ರಿಯೆ. ಭವಿಷ್ಯತ್ ಕಾಲ ಅಂದರೆ ಆಲ್ರೆಡಿ ಮುಂದೆ ನಡೀತುವಂತಹ ಕ್ರಿಯೆ. ಉದಾಹರಣೆ ನೋಡ್ರಿ, ಇಲ್ಲಿ ರಮೇಶ ಶಾಲೆಗೆ ಹೋದನು, ಆಲ್ರೆಡಿ ಹೋಗ್ಯಾನ. ಇಲ್ಲಿ ರಮೇಶ ಶಾಲೆಗೆ ಹೋಗುತ್ತಿದ್ದಾನೆ, ಈಗ ಹೊಂಟಾನ. ರಮೇಶ ಶಾಲೆಗೆ ಹೋಗುತ್ತಿದ್ದಾನೆ. ಇದು ವರ್ತಮಾನ ಕಾಲ. ಭವಿಷ್ಯತ್ ಕಾಲ, ರಮೇಶ ಶಾಲೆಗೆ ಹೋಗುವನು. ಇನ್ ಫ್ಯೂಚರ್ ರಮೇಶ ಶಾಲೆಗೆ ಹೋಗುವನು. ಈ ರೀತಿಯಂತಹ 3 ಕಾಲಗಳು ಕನ್ನಡದಲ್ಲಿ ಇವೆ. ಧನ್ಯವಾದಗಳು.